ನಾಗೇಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಲ್ಲಿಗೆ ಬರಲಿಲ್ಲ. ಒಬ್ಬ ಉತ್ತಮವಾದಂತಹ ಶಾಸಕರನ್ನ ಪಡೆಯುವಂತ ಭಾಗ್ಯ ನಿಮ್ಗೆ ಸಿಕ್ಕಿದೆಯಲ್ಲ, ಈ ಮತದಾರರ ಅಭಿನಂದಿಸಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಯಾರೇ ಒಬ್ಬ ಡಾಕ್ಟರ್ ಆಗಿ ವೃತ್ತಿ ಆಯ್ಕೆ ಮಾಡ್ಕೋಬೇಕಾದ್ರೆ ಸೇವೆಯನ್ನ ಗಮನದಲ್ಲಿ ಇಟ್ಕೊಂಡು ಆಯ್ಕೆ ಮಾಡ್ತಾರೆ. ನಾನು ಎನ್ ಟಿ ಬೊಮ್ಮಣ್ಣವರು ಇಬ್ಬರು ಕೂಡ ಬಂಗಾರಪ್ಪನವರ ಶಿಷ್ಯರು. ನಾವಿಬ್ರು ಕೂಡ ಇಬ್ರು ಜೊತೆ ರಾಜಕಾರಣವನ್ನು ಮಾಡ್ಕೊಂಡು ಬಂದವರು. ಇವತ್ತೇನು ಈ ಕಾರ್ಯಕ್ರಮವನ್ನ ಕೆರೆ ತುಂಬಿಸುವಂತ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನು ಉಗ್ರಪ್ಪನವರು ಇಲ್ಲಿ ಲೋಕಸಭಾ ಎಲೆಕ್ಷನ್ಗೆ ಜವಾಬ್ದಾರಿ ತೆಗೆದುಕೊಂಡು ಬಂದಾಗ ಎನ್ ಡಿ ಬೊಮ್ಮಣ್ಣವರು ಈ 74 ಕೆರೆಗಳನ್ನ ತುಂಬುವಂತ ವಿಚಾರವನ್ನು ನನ್ನ ಮುಂದೆ ಪ್ರಸ್ತಾವನೆ ಮಾಡಿದ್ರು. ಮಾಜಿ ಶಾಸಕರಾಗಿದ್ದು ನಮ್ಮ ಸಂಯುಕ್ತ ಸರ್ಕಾರ ಒಂದು ಕಾಲದಲ್ಲಿ ಇತ್ತು. ಆಗ ಹೇಳಿದ್ದೆ, ನೀನು ಸ್ವಂತ ಏನು ಕೇಳ್ತಾ ಇಲ್ಲ ಬೊಮ್ಮಣ್ಣ, ನಾನು ಸ್ಥೈರ್ಯ ಇದ್ದೆ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಅವತ್ತು ಮಾತು ಕೊಟ್ಟೆ. ಅದಾದ್ಮೇಲೆ ತೀರ್ಮಾನ ಮಾಡಿದೆ. ಬಿಜೆಪಿ ಸರ್ಕಾರದಲ್ಲಿ ಕೆಲಸ ಪ್ರಾರಂಭ ಆಯಿತು. ಇವತ್ತು ಅವರ ಸುಪುತ್ರ ನಿಮ್ಮ ಜನಪ್ರಿಯ ಶಾಸಕರು, ಬಹಳ ಉತ್ತಮವಾದ ಶಾಸಕರು, ಅವರ ಕಾಲದಲ್ಲಿ ಈ ತುಂಗಾ ನದಿ, ಆ ತುಂಗಿ ನೀರು ಸುಮಾರು 1,76,000 ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸುಮಾರು ಎಲ್ಲ ಕೆರೆಗಳು ಇವತ್ತು ತುಂಬಿದೆ. ಸೊ ಅದಕ್ಕೆ ನಿಮ್ಮೆಲ್ಲರೂ ಕೂಡ ಇಂಥ ಶಾಸಕರನ್ನು ಆಯ್ಕೆ ಮಾಡೋದಕ್ಕೆ ನಾನು ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಕಳೆದ ಲೋಕಸಭಾ ಚುನಾವಣೆ ಕೂಡ ತಾವು ನಮ್ಮ ತುಕಾರಾಮರನ್ನ ಆಯ್ಕೆ ಮಾಡಿ ಅತಿ ಹೆಚ್ಚು ಮತದಿಂದ ಗೆಲ್ಲಿಸಿ ನಮಗೆ ಶಕ್ತಿಯನ್ನ ತುಂಬಿದ್ದೀರಿ. ನಿಮ್ಮನ್ನು ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವ್ರಿಗೆ ನಿಮ್ಮೆಲ್ಲರೂ ಕೂಡ ನಾನು ಬಹಳ ಅಮಾನಿಯಾಗಿದ್ದೇನೆ. ಬಂಧುಗಳೇ, ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದು ಒಬ್ಬ ವ್ಯಕ್ತಿಗೆ ಇಲ್ಲ, ನೀವೆಲ್ಲ ಜನರು ಸಹಕಾರ ಕೊಟ್ಟಾಗ ಮಾತ್ರ ಸಾಧ್ಯ. ಇವತ್ತು ನಮ್ಮ ಎನ್ ಟಿ ಶ್ರೀನಿವಾಸ್ ಅವರು ಜನರ ಬಳಿ ಇಟ್ಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಗಭದ್ರಾ ನದಿ ನೀರು ಇವತ್ತು ಮೇಲಕ್ಕೆ ತಂದಿದ್ದೇವೆ. ಗಂಗಾ ಸ್ನಾನ ತುಂಗಾ ಪಾನ ಅನ್ನೋ ಒಂದು ಮಾತು ಹಿರಿಯರು ಎಲ್ಲ ಹೇಳಿದ್ದಾರೆ. ಗಂಗಾ ನೀರು ಸ್ನಾನಕ್ಕೆ ಬಹಳ ಪವಿತ್ರ, ತುಂಗಾ ನೀರು ಕುಡಿಯಲಿಕ್ಕೆ ಪವಿತ್ರ ಅಂತೇಳಿ ಬೋಸರಾಜ್ ಅವರು ಮತ್ತು ನಮ್ಮ ಎಲ್ಲ ಈ ಒಂದು ಬಳ್ಳಾರಿ ವಿಜಯನಗರದ ಶಾಸಕರು ಮತ್ತು ಕೊಪ್ಪಳದ ಶಾಸಕರು, ರಾಯಚೂರು ಶಾಸಕರು ಬಹಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಒಂದು ತುಂಗಾ ಏನು ಈ ಡ್ಯಾಮ್ ಇದೆ, ಇದನ್ನ ನಾವೆಲ್ಲ ಉಳಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಎಲ್ಲ ಗೇಟ್ಗಳನ್ನ ಹೊಸದಾಗಿ ಅಳವಡಿಸಬೇಕು ಅಂತೇಳಿ ನಾವು ಪ್ರಯತ್ನವನ್ನ ಮಾಡಿ ಈಗಾಗಲೇ ಆರ್ಡರ್ ಕೊಟ್ಟಿದ್ದೇವೆ. ಆ ಕೆಲಸ ಕೂಡ ನಡೀತಾ ಇದೆ. ಎರಡನೇ ಬೆಳೆ ವಿಚಾರ ಕೆಲವರು ರಾಜಕಾರಣ ಮಾಡ್ತಾ ಇದ್ದಾರೆ. ನನ್ಗೇನು ಬೆಳೆಗೆ ನೀರು ಕೊಡಬಾರದು ಅಂತಿಲ್ಲ, ಆದ್ರೆ ಡ್ಯಾಮ್ ಮುಖ್ಯನೋ ಬೆಳೆ ಮುಖ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ಎಲ್ಲ ರೈತರು ತೀರ್ಮಾನವನ್ನು ಮಾಡಬೇಕು. ಯಾರ ಒತ್ತಡಕ್ಕೂ ಕೂಡ ನೀವು ಯಾರು ಕೂಡ ಮಣಿಬಾರದು. ನಮ್ಮ ಏನು ನಮ್ಮ ಕಮಿಟಿ ಇದೆ, ಕೇಂದ್ರ ಸರ್ಕಾರ ರಚನೆ ಮಾಡುವಂತ 2 ರಾಜ್ಯಗಳನ್ನು ಸೇರಿ ಏನು ತೀರ್ಮಾನ ಇದೆ, ಆ ಒಂದು ಸಮಿತಿ ಆ ನೀರಿನ ವಿಚಾರದಲ್ಲಿ ಬೆಳೆ ಕೊಡುವಂತ ವಿಚಾರದಲ್ಲಿ ತೀರ್ಮಾನವನ್ನು ಕೊಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ, ಇಲ್ಲಿ 800 ಹೆಚ್ಚು ಕೋಟಿ ರೂಪಾಯಿ ಈಗಾಗಲೇ ಈ ಯೋಜನೆಗೆ ಹಾಗೆ ಹಣ ಬಂದಿದೆ. ಈಗಾಗಲೇ ಎಲ್ಲ ಕೆರೆಗಳನ್ನ ತುಂಬಿಸುವಂತ ಕೆಲಸ ಮಾಡಿದ್ದೇವೆ. ವರ್ಷಕ್ಕೆ 80 ಕೋಟಿ ರೂಪಾಯಿ ವಿದ್ಯುತ್ 80 ಲಕ್ಷ ವಿದ್ಯುತ್ ಶಕ್ತಿ ಬಿಲ್ಲು ಬರ್ತದೆ. ಯಾರು
ಕಟ್ಟೋರು? ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ. ಇದು ತುಂಬಬೇಕಾದ್ರೆ ಸರ್ಕಾರ ಯಾವಾಗಲೂ ಕೂಡ ತುಂಬಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ 1 ವರ್ಷ 2 ವರ್ಷ ತುಂಬಿಸ್ಬೋದು. ಆದರೆ ನಾನು ಎನ್ ಡಿ ಶ್ರೀನಿವಾಸ್ ಹೇಳಿದ್ದೇನೆ, ಎಲ್ಲ ಕೆರೆಗಳು ಮುಂದಕ್ಕೆ ಹರಾಜು ಆಗಬೇಕು. ಮೀನುಗಾರಿಕೆಗೆ ಯಾವ ಸೊಸೈಟಿಗೆ ಅವ್ರಿಗೆ ಇವ್ರಿಗೆ ಕುಡಿ ಅಂತ ಹೇಳಬಾರ್ದು. ಆ ಕೆರೆಗಳನ್ನ ಹರಾಜಾಕಿ ಮೀನು ಮರಿಗಳನ್ನ ಬಿಟ್ಟು ಹಣವನ್ನ ವಿದ್ಯುತ್ ಶಕ್ತಿಯ ಬಿಲ್ ಅನ್ನ ಕೊಟ್ಟು ಎಲ್ಲ ರೈತರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಬೇಕು ಅನ್ನೋದನ್ನ ಶ್ರೀನಿವಾಸ್ ಅವರಿಗೆ ಕಿವಿ ಮಾತ್ರ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ನಾನು ಇದನ್ನ ಗಮನವನ್ನು ತರ್ತಾ ಇದ್ದೇನೆ. ಇವತ್ತು ಇನ್ನೊಂದು ವಿಚಾರ ನನಗೆ ಬಹಳ ಸಂತೋಷ. ಈ ಬಳ್ಳಾರಿ ಮತ್ತು ಈ ಒಂದು ನಮ್ಮ ಈ ಜಿಲ್ಲೆಯ ಎಲ್ಲ ಶಾಸಕರು, ನಮ್ಮ ಶ್ರೀನಿವಾಸ್ ಅವರು ಕೂಡ ಈಗಾಗಲೇ ನಮ್ಮ ಕಾಂಗ್ರೆಸ್ ಕಚೇರಿ ಉಚಿತವಾಗಿ ಸೈಟ್ ಅನ್ನ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನಾನು, ಯಾಕೆಂದ್ರೆ ಕಾಂಗ್ರೆಸ್ ಕಚೇರಿ ಅಂದ್ರೆ ನಮಗೆ ದೇವಸ್ಥಾನ ಇದ್ದಂಗೆ, ಹಾಗೆ ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ನಮ್ಮ ಬಳ್ಳಾರಿ ನಾಗೇಂದ್ರ ಕೂಡ ಒಂದು ಸೈಟ್ ಅನ್ನ ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮ ಅರಣ್ಯದಲ್ಲಿ ನಮ್ಮ ಲತಾರವರು ಶಾಸಕರು ಅವರು ಕೂಡ ಒಂದು ಸೈಟ್ ಅನ್ನ ಒದಗಿಸಿಕೊಂಡಿದ್ದಾರೆ. ಇದಲ್ಲದೆ ಅಳಗಿ ಅಲ್ಲೂ ಕೂಡ ಪರಮೇಶ್ವರ ನಾಯಕರು ಕೂಡ ಕೊಟ್ಟಿದ್ದಾರೆ. ಇದಲ್ಲದೆ ನಮ್ಮ ಸಿರಾಶೇಖರು ಕೂಡ ಕೊಟ್ಟಿದ್ದಾರೆ. ಮತ್ತು BM ನಾಗರಾಜ್ ಅವರು ಅವರ ಸ್ವಂತ ಜಾಗನ ಕೂಡ ಅವರು ಕೂಡ ಕೊಟ್ಟಿದ್ದಾರೆ. ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ನಾನು ಗಾಂಧೀಜಿಯವರ 100 ವರ್ಷ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿ ತೆಗೆದುಕೊಂಡು 100 ವರ್ಷ ಆಯಿತು. ಗಾಂಧಿ ನೆನಪಿನಲ್ಲಿ 100 ಕಾಂಗ್ರೆಸ್ ಕಚೇರಿಗಳನ್ನ, ಅಂದ್ರೆ ನಮ್ಮ 100 ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಈಗ ಏನು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಈ ಜಿಲ್ಲೆಯ ಬಹುತೇಕ ಶಾಸಕರುಗಳು ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವರು ಕೊಟ್ಟಿಲ್ಲ, ಮಂತ್ರಿಗಳು ಕೆಲವರು ಕಟ್ಟಿಲ್ಲ, ಶಾಸಕರು ಕೊಟ್ಟಿಲ್ಲ. ಆ ವರದಿಯನ್ನು ನಾನು ಯಾರು ಡೆಲ್ಲಿಯವರು ಕೇಳಿದ್ದಾರೆ, ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ವರದಿಯನ್ನು ನಾನು ಕಳ್ಕೊಡ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಎಲ್ಲ ಅಡಿಪಾಯಗಳನ್ನು ಹಾಕ್ತೇವೆ. ಎಲ್ಲ ಶಾಸಕರು ಆ ಕೆಲಸವನ್ನು ಮುಂದುವರಿಸಬೇಕು, ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಮನವಿ ಮಾಡ್ತೇನೆ. ನೀವೆಲ್ಲ ಮನ 100 ರೂಪಾಯಿ ಕೊಡಿ, 1000 ಕೊಡಿ, ಲಕ್ಷಾರು ಕೊಡಿ, ಕೋಟಿಯಾರು ಕೊಡಿ, ಎಷ್ಟಾರು ಕೊಟ್ಟು ನೀವೆಲ್ಲ ಸೇರಿ ಆ ಕಚೇರಿಯನ್ನ ಕೊಡಬೇಕು ಅಂತ ಹೇಳಿ ನಾನು ತಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಇಡೀ ಸರ್ಕಾರ ಇಲ್ಲಿಗೆ ಬಂದಿದೆ. ಉದ್ದೇಶ ಇಡೀ ರಾಜ್ಯದ ಸರ್ಕಾರ ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರ ಜೊತೆಗೆ ಶ್ರೀನಿವಾಸ ಜೊತೆಯಲ್ಲಿ ಇದೆ ಅನ್ನೋ ಒಂದು ಸಂದೇಶವನ್ನ ಕಳಿಸಲಿಕ್ಕೋಸ್ಕರ ನಾವು ಇಲ್ಲಿಗೆ ನಾವು ಬಂದಿದ್ದೇವೆ. ಇವತ್ತು ನಿಮ್ಮ ನಾವು ಜೀವನದಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ ಮೊದಲು ಏನಪ್ಪಾ ಅಂದ್ರೆ 2 ವಿಚಾರವನ್ನು ನಾವೆಲ್ಲ ಆಲಿಸಬೇಕು. ಒಂದು, ನಮಗೆ ಬರುವಂತ ಟೀಕೆಗಳನ್ನು ನಾವೆಲ್ಲ ಮರಿಬೇಕು ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಬೇಕು. ಇದೇ ನಮ್ಮ ಸರ್ಕಾರದ ಒಂದು ಗುರಿ. ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇವತ್ತು ಏನು ಇಲ್ಲಿ 100 ಅಡಿಪಾಯಗಳನ್ನು ಇವತ್ತು ಏನು ನಾವು ಹಾಕಿದ್ದೇವೆ, ಇವೆಲ್ಲ ಶಾಶ್ವತವಾಗಿ ನಿಮ್ಮ ಬದುಕಿಗೋಸ್ಕರ ಬದಲಾವಣೆಯನ್ನು ಮಾಡಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಇವತ್ತು ನಾವೆಲ್ಲ ರೂಪಿಸಿದ್ದೇವೆ. ನಾನು ಎಲೆಕ್ಷನ್ ಬಂದಾಗ ಈ ಜಿಲ್ಲೆಯಲ್ಲಿ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚೆಂದ, ಏನೇ ಹೊಲದಲ್ಲಿದ್ದರೆ ಚೆಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಒಂದು ಮಾತನ್ನು ಹೇಳಿದ್ದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದಕ್ಕೆ ಈ ಹಸ್ತ ವಿರೋಧ ಪಕ್ಷದವರು ಬಾಯನ್ನು ಮುಚ್ಚಿದೆ, ಈ ಹಸ್ತ ರೈತರನ್ನ ಬೆಳೆಸಿದೆ, ಈ ಹಸ್ತ ಮಹಿಳೆಯರ ಕಷ್ಟಕ್ಕೆ ಆಗಿದೆ, ಈ ಹಸ್ತ ಬೆಲೆ ಏರಿಕೆಯನ್ನು
ನಿಯಂತ್ರಣ ಮಾಡಿದೆ. ಈ ಹಸ್ತ ಬಡವರಿಗೆ ಹಣವನ್ನು ಒದಗಿಸಿದೆ. ಈ ಹಸ್ತ 5 ಗ್ಯಾರಂಟಿಗಳನ್ನ ಕೊಟ್ಟಿದೆ. ಈ 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಮಾಡಿದೆ. ಇದನ್ನ ನಾವೆಲ್ಲ ಗಮನದಲ್ಲಿ ಕೊಡ್ಬೇಕು. ನಿಮ್ಮ ಕೈಯನ್ನ ನಾವು ಬಲಪಡಿಸುವಂತ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಇವತ್ತು ಈಗಾಗಲೇ 5 ಗ್ಯಾರಂಟಿಗೆ 1 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಎಲ್ಲರಿಗೂ ಕೂಡ ಮನೆ ಬಾಗಿಲಿಗೆ ಕೊಟ್ಟಿದ್ದೇವೆ. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ವರ್ಷಕ್ಕೆ 20,000 ಕೋಟಿ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೇವೆ. ಓಲ್ಡ್ ಏಜ್ ಪೆನ್ಷನ್ಗೆ 9,000 ಕೋಟಿ ರೂಪಾಯಿನ ಹಣವನ್ನು ನಾವು ಕೊಡ್ತಾ ಇದ್ದೇವೆ. ಸುಮಾರು ಒಟ್ಟು 1 ಲಕ್ಷ ಕೋಟಿ ರೂಪಾಯಿ ವರ್ಷಕ್ಕೆ ವಿವಿಧ ರೀತಿಯಲ್ಲಿ SC TSP ಇರ್ಬೋದು, ಬೇರೆ ಬೇರೆ ಯೋಜನೆ ಇರ್ಬೋದು, ಇದಕ್ಕೆಲ್ಲ ಸೇರಿ 1 ಲಕ್ಷ ಕೋಟಿ ರೂಪಾಯಿನ ಬಡವರ ಕಲ್ಯಾಣಕ್ಕೋಸ್ಕರ ಕೊಡ್ತಾ ಇದ್ದೇವೆ. ಯಾವ ಬಿಜೆಪಿ ಸರ್ಕಾರ ಇಂಥ ಕಾರ್ಯಕ್ರಮವನ್ನು ಯಾವ ಕಾಲದಲ್ಲೂ ಮಾಡೋಕ್ಕಾಗಲಿಲ್ಲ. ನಮಗೆ ಆತ್ಮವಿಶ್ವಾಸ ಇದೆ. ಜಮೀರವರು ಈಗಾಗಲೇ ಹೇಳಿದ್ರು, ಈಗೇನು ಯಾವ ರೀತಿ ಮನೆಗಳ ವಿಚಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಏನಿತ್ತು, ಈಗೇನು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಅಂತೇಳಿ ಒಂದು ಬಿಡುಗಡೆ ಹಣವನ್ನ ಕೇಂದ್ರ ಸರ್ಕಾರದವರು ಕೊಡಲಿಲ್ಲ. ಆದರೂ ಕೂಡ ನಾವು ನಮ್ಮ ಜವಾಬ್ದಾರಿಯನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಎಲ್ಲ ಇಲಾಖೆಯಲ್ಲೂ ಕೂಡ ಇಲಾಖೆ ಇರ್ಬೋದು, ಕೈಗಾರಿಕೆ ಇಲಾಖೆ ಇರ್ಬೋದು, ಕಾರ್ಮಿಕ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯಲ್ಲೂ ಕೂಡ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಬೋಸರಾಜ್ ಅವರು ಸಣ್ಣ ನೀರಾವರಿ ಇಲಾಖೆ, ಅಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನು ಇವತ್ತು ನಾವು ಮಾಡಿದ್ದೇವೆ. ಬೆಂಗಳೂರು ಸುತ್ತಮುತ್ತ ಎಲ್ಲ ಕೊಳಚೆ ನೀರನ್ನ ತೆಗೆದುಕೊಂಡು ಎಲ್ಲಿ ಕೋಲಾರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಎಲ್ಲ ಕಡೆ ಕೊಟ್ಟು ಸುಮಾರು ಸಾವಿರಾರು ಕೆರೆಗಳನ್ನ ತುಂಬಿಸುವಂತದ್ದು, ಆ ನೀರಿನ ಅಂತರ್ಜಲವನ್ನು ಹೆಚ್ಚಿಸುವಂತ ಕಾರ್ಯಕ್ರಮವನ್ನ ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಏನು ನಮ್ಮ ಗೋಪಾಲ್ ಕೃಷ್ಣರವರು ಏನು ಹೇಳಿದ್ರು, ಅವರ ಮಾತನ್ನು ಕೂಡ ನಾನು ಗಮನಿಸಿದ್ದೇನೆ. ಅವರ ವಿಚಾರಧಾರೆಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನದಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಇವತ್ತು ನಮ್ಗೆ ಹೇಳೋದಿಷ್ಟೇ, ನಾನು ಬಹಳ ಸಂತೋಷ ಆಯ್ತು. ಇಲ್ಲಿ ಬರಬೇಕಾದ್ರೆ ನಾನು ಮುಖ್ಯಮಂತ್ರಿಗಳು ರೇಷ್ಮೆ ಬೆಳೆ ವಿಚಾರವನ್ನು ಕೇಳಿದ್ರು. ಸುಮಾರು 4,000 ಹೆಚ್ಚು ರೈತರು ರೇಷ್ಮೆ ಬೆಳೀತಾ ಇದ್ರು. ನಾನು ರಾಮನಗರದ ಗೂಡೂರು ಮಾರ್ಕೆಟ್ ಅಲ್ಲಿ ವಿಚಾರಿಸಿದೆ, ನಮ್ಮ ಈ ತಾಲೂಕಿನಲ್ಲಿ ಬೆಳೀತಾ ಇರುವಂತಹ ರೇಷ್ಮೆಗೆ ಅತಿ ಹೆಚ್ಚು ಬೆಲೆ ಹೋಗ್ತಾ ಇದೆ ಅನ್ನೋ ಒಂದು ವಿಚಾರ, ಬಹಳ ಸಂತೋಷದ ವಿಚಾರವನ್ನ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಹಂಗೆ ರೇಷ್ಮೆ ಬೆಳೆ ಬಹಳ ಚೆನ್ನಾಗಿದೆ. ಇವತ್ತು ಚೈನಾ ಇಂದ ಇಂಪೋರ್ಟ್ ಕಡಿಮೆ ಆದ್ಮೇಲೆ ಇವತ್ತು ಎಲ್ಲರೂ ಕೂಡ ಒಳ್ಳೆ ಬೆಳೆ ಆಗ್ತಾ ಇದೆ. ಇನ್ನು ಹೆಚ್ಚಿಗೆ ಬೆಳೆ ಮುಂದಿನ ದಿನದಲ್ಲಿ ನಾವು ಇಲ್ಲೇ ಒಂದು ಮಾರ್ಕೆಟ್ ಮಾಡುವಂತ ಕೆಲಸ ಈ ಅಕ್ಕಪಕ್ಕ ಜಿಲ್ಲೆಯಲ್ಲಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಹೇಗೆಂದ್ರೆ ರೈತರಿಗೆ ಸಂಬಳ ಇಲ್ಲ, ರೈತರಿಗೆ ಪ್ರಮೋಷನ್ ಇಲ್ಲ, ರೈತರಿಗೆ ಪೆನ್ಷನ್ ಇಲ್ಲ, ರೈತರಿಗೆ ಲಂಚ ಇಲ್ಲ, ಈ ರೈತರಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತರನ್ನ ಬದುಕಿಸ್ಬೇಕು. ನೀವೆಲ್ಲ ಬೆಳೆಸಿ ಮೇಲೆ ಇರುವಂತ ಜನ, ಬಹಳ ಕಷ್ಟದಲ್ಲಿರುವಂತ ಜನ ಈ ತಾಲೂಕಿನ ಮಾಜಿ ಇರುತ್ತೆ. ನಿಮ್ಮ ಜೀವನದ ಬದಲಾವಣೆಯನ್ನು ತರಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಅದಕ್ಕೆ ನಿಮ್ಮ ಶಾಸಕರು, ನಿಮ್ಮ MP ಇಬ್ಬರು ಸೇರಿ ಹಗಲು ರಾತ್ರಿ ದುಡಿತಾ ಇದ್ದಾರೆ. ಅವರಿಗೆ ನಿಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರವನ್ನು ಇವತ್ತು ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ನಿಮ್ಮ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮದ ಜೊತೆಯಲ್ಲಿ ನಾವಿದ್ದೇವೆ. ನನ್ನ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಇವತ್ತು ಈ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಕೊಟ್ಟಂತ ಗ್ಯಾರಂಟಿಯನ್ನ ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಿದ್ರು, ಮೋದಿಯವರು ಟೀಕೆ ಮಾಡ್ತಾ ಇದ್ರು. ಈಗ ನೀವು ಯಾವುದೇ ಸರ್ಕಾರ ತೆಗೆದುಕೊಳ್ಳಿ, ಹರಿಯಾಣಕ್ಕೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ, ಬೇರೆ ಉತ್ತರ ಪ್ರದೇಶ ಹೋಗಿ, ಬೇರೆ ಯಾವುದೇ ರಾಜ್ಯ, ಬಿಹಾರ್ ಹೋಗಿ, ಎಲ್ಲ ರಾಜ್ಯಗಳಿಗೆ ಹೋಗಿ ಕಾಂಗ್ರೆಸ್ ಕೊಟ್ಟಂತ ಗ್ಯಾರಂಟಿನ ಕಾಪಿ ಮಾಡಿಕೊಂಡು ಇವತ್ತು ಅವರು ಗ್ಯಾರಂಟಿನ ಕೊಟ್ಟು ಜನರ ಬದುಕಿನ ಬಗ್ಗೆ ಚಿಂತೆಯನ್ನು ಮಾಡ್ತಾ ಇದ್ದಾರೆ. ಹಂಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಮಾದರಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ತಾವೆಲ್ಲ ಚಿಂತೆ ಮಾಡೋದು ಬೇಡ. ಒಂದು ಉತ್ತಮವಾದಂತ ಸರ್ಕಾರ ನಿಮ್ಮ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೆ. ಮುಂದಿನ ದಿನದಲ್ಲಿ ಇದಕ್ಕಿಂತ
ಉತ್ತಮವಾದಂತಹ ಆಡಳಿತವನ್ನ ನಾವು ಎಲ್ಲ ತರದಲ್ಲೂ ಕೂಡ ಕೊಟ್ಕೊಂಡು ನಾವು ಬರ್ತಾ ಇದ್ದೇವೆ. 2028ರಲ್ಲಿ ಮತ್ತೆ ನಿಮ್ಮ ಸರ್ಕಾರ ಈ ರಾಜ್ಯದ ಅಧಿಕಾರಕ್ಕೆ ಬಂದು ನಿಮ್ಮ ಹಸ್ತದ ಸರ್ಕಾರ ನಿಮ್ಮ ಕೈಯನ್ನು ಬಲಪಡಿಸಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಿಮ್ಮ ಈ ಭೂಮಿ ಒಡೆತನ, ನೀರು ಇವೆಲ್ಲ ಕೂಡ 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿಯಾಗಿ ಇವತ್ತು ನಾವು ಸೇವೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ. ಎಲ್ಲ ಶಾಸಕರು ಕೂಡ ಉತ್ತಮವಾಗಿ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ಕೊನೆಗೆ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ವಿಶೇಷವಾಗಿ ND ಶ್ರೀನಿವಾಸ್ ಅವರ ಕೈಯನ್ನ ಬಲಪಡಿಸಬೇಕು. ಎಲ್ಲ ಕಾರ್ಯಕರ್ತರು ಉತ್ತಮವಾಗಿ ದುಡಿದಿದ್ದೀರಿ. ಈ ಕಾರ್ಯಕ್ರಮ ಇಷ್ಟು ಯಶಸ್ವಿ ಆಗಿದ್ದಾರೆ. ಕಾರ್ಯಕರ್ತರು, ಮುಖಂಡರುಗಳು, ಅಧಿಕಾರಿಗಳು ಎಲ್ಲ ಸಹಾಯವನ್ನು ಮಾಡಿದ್ದೀರಿ. ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.